ಕರುಣಬಾರದು ಕಠಿಣ ಜನರಿಗೆ ಒಮ್ಮೆ ಮರೆಮೋಸದಲ್ಲಿ ಮಾತುಗಳನ್ನಾಡುತ್ತಾರೆ. ಕರುವಿನಿಂದಲಿ ಗಜದಂತಿಪ್ಪರು ಅರಸುಗಳು ನಾವೆಂದು ಅಹಂಕಾರದಲ್ಲಿ ಮುಣುಗಿ ಕೇವಲ ದುಡಿಸಿಕೊಳ್ತಾರೆ. ದುಷ್ಟ ಜನರು ದುಡಿಸಿಕೊಂಡು ಇವತ್ತು ಬಾ ನಾಳೆ ಬಾ ನಾಡದ್ದು ಬಾ ಅಂತ ಸುಮ್ಮನೆ ಮನೆ ಮನೆ ತಿರುಗುವಂತೆ ಮಾಡ್ತಕ್ಕಂಥವರಾಗ್ತಾರೆ. ಆದ್ದರಿಂದ ದುಷ್ಟ ಜನರ ಸೇವೆಯನ್ನು ಮಾಡಬೇಡ. ಒಳ್ಳೆ ವಯಸ್ಸಲ್ಲಿದ್ದಾಗ ಒಳ್ಳೆ ದೇಹ ಇರ್ತದೆ, ಕನ್ನಡಿ ಮುಂದೆ ನಿಂತುಕೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಅದನ್ನು ದಾಸರು ಹೇಳ್ತಾರೆ, ಖಂಡ ಮಾಂಸಗಳು ತುಂಬಿದ ದೇಹವ ಕಂಡು ಸಂತೋಷದಿ ಹಿಗ್ಗುತಿ, ಕಂಡ್ಯಮ ದೂತರು ಕೊಂಡೊಯ್ದು ನಿನ್ನನು ದಂಡಿಸುವಾಗ ಕಣ್ ಬಿಡುತ್ತಿ ಅಂತ. ಈ ಒಂದು ನಮ್ಮ ಭಾರತ ದೇಶದಲ್ಲಿ ಏನು ಇಷ್ಟು ಧರ್ಮ ಜಾಗೃತಿ ಮೂಡಿದೆಯೋ ಅದರಲ್ಲಿ ಪ್ರಮುಖವಾದ್ದೇನು ಅಂತಂದರೆ ಎಲ್ಲ ಧರ್ಮಗಳನ್ನು ಕೂಡ ನಾವು ವೇದದಿಂದಲೇ ನಾವು ತಿಳಿಯೋದು. ಅಂತಹ ವೇದದಿಂದ ಬಂದಂತಹ ಎಲ್ಲ ಧರ್ಮಗಳನ್ನು ಭಾಗವತ ಹಾಗೂ ಗೀತ ಮುಂತಾದ ಗ್ರಂಥಗಳಲ್ಲಿ ಸ್ವಯಂ ಪರಮಾತ್ಮನೇ ಅದನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದಾನೆ. ಅಲ್ಲಿ ಹೇಳಿರ್ತಕ್ಕಂತಹ ಧರ್ಮಗಳನ್ನು ಎಲ್ಲವನ್ನೂ ಕೂಡ ಜನಮಾನಸದಲ್ಲಿ ಮನೆಗಳಲ್ಲಿ ಎರಡೂ ಕಡೆ ಚೆನ್ನಾಗಿ ಉಳಿಯುವಂತೆ ಮಾಡಬೇಕು ಅಂತ ಹೇಳೇನೆ ಈ ಒಂದು ಎಲ್ಲ ಉಗಾಭೋಗ ಪದಪದ್ಯ ಸುಳಾದಿ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ನಮ್ಮ ಜ್ಞಾನಿಗಳು ಮಾಡಿಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ನಮ್ಮ ಭಾವಿ ಸಮೀರರಾದಂತಹ ವಾದಿರಾಜ ಗುರು ಸಾರ್ವಭೌಮರು ಅನೇಕ ಪದಪದ್ಯ ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ, ದೇವರನಾಮಗಳನ್ನು ರಚನೆ ಮಾಡಿದ್ದಾರೆ, ಅನೇಕ ಉಗಾಭೋಗಗಳನ್ನು ರಚನೆ ಮಾಡಿದ್ದಾರೆ. ಅದು ಹೇಗಿವೆ ಅಂತಂದರೆ ಆ ಭಾಗವತ ಗೀತ ಮುಂತಾದವುಗಳಲ್ಲಿ ಇರ್ತಕ್ಕಂತಹ ಮುತ್ತು ರತ್ನಗಳಂತೆ ಇರತಕ್ಕಂತಹ ಪ್ರಮೇಯಗಳನ್ನು ತಾವು ಏನು ಮಾಡಿದ್ದಾರೆ ಗುರುರಾಜರು ಆ ಒಂದು ತಮ್ಮ ಉಗಾಭೋಗದಲ್ಲಿ ಅನೇಕ ಕೃತಿಗಳಲ್ಲಿ ಅದನ್ನು ಪೋಣಿಸಿ ಎಲ್ಲ ಜನಮಾನಸದಲ್ಲಿ ಇರುವಂತೆ ಅವರು ಅನುಗ್ರಹವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದೆರಡು ಉಗಾಭೋಗಗಳ ಅನುವಾದವನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಪೂಜ್ಯ ಶ್ರೀಪಾದಂಗಳವರಲ್ಲಿ ಇನ್ನೊಮ್ಮೆ ಅನುಜ್ಞೆಯನ್ನು ಬೇಡ್ತಾ, ವಾದಿರಾಜ ಗುರು ಸಾರ್ವಭೌಮರು ದುರುಳ ಜನರ ಸೇವೆ ಅಂತಕ್ಕಂಥದ್ದು ವ್ಯರ್ಥ ಅನ್ನುವ ಸಂದೇಶವನ್ನು ಕೊಡುವ ಮೂಲಕ ದುಷ್ಟ ಜನರು ಹೇಗಿರ್ತಾರೆ, ಅವರ ಸೇವೆ ಮಾಡಿದರೆ ನಮ್ಮ ಸ್ಥಿತಿ ಏನಾಗ್ತದೆ ಎಲ್ಲವನ್ನೂ ಕೂಡ ಒಂದು ಉಗಾಭೋಗದಲ್ಲಿ ಮಾಡಿಟ್ಟಿದ್ದಾರೆ. ಇದು ಭಾಗವತ ಗೀತ ಉಕ್ತವಾದಂತಹ ಪ್ರಮೇಯಗಳನ್ನು ಪೋಣಿಸಿ ಮಾಡಿದಂತಹ ಉಗಾಭೋಗ ಇದು. ಧರೆಯೊಳಗೆ ಬಹುದೀನನಾಗಿ ಬಾಳುವೆನಯ್ಯ, ಧರೆಯೊಳಗೆ ಬಹುದೀನನಾಗಿ ಬಾಳುವೆನಯ್ಯ, ನರರಿಗೆ ಬಾಯ್ ತೆರೆದು ನಿತ್ಯ ಇರುಳು ಹಗಲೆನ್ನದೆ ಮನೆ ಮನೆಯ ತಿರುಗುವೆನೋ ಕರುಣಬಾರದು ಕಠಿಣ ಜನರಿಗೆ ಒಮ್ಮೆ ಮರೆಮೋಸದಲ್ಲಿ ಮಾತುಗಳನ್ನಾಡುತ್ತಾರೆ. ಕರುವಿನಿಂದಲಿ ಗಜದಂತಿಪ್ಪರು ಅರಸುಗಳು ನಾವೆಂದು ಅಹಂಕಾರದಲ್ಲಿ ಮುಣುಗಿ ಕರವ ಮುಗಿದರೆ ಮುಗಿಯರೊಂದು ಕಾಲ, ದುರುಳ ಜನರ ಸೇವೆ ವ್ಯರ್ಥವೋ ದೇವೇಶ ಚಲುವ ಹಯವದನ ಮಹಾರಾಜ ರಾಜ, ದೇವೇಶ ಚಲುವ ಹಯವದನ ಹಯವದನ ಹಯವದನ. ಈ ಒಂದು ಚಿಕ್ಕ ಉಗಾಭೋಗದಲ್ಲಿ ದುರುಳ ಜನರ ಸೇವೆ ವ್ಯರ್ಥ. ಈ ಉಗಾಭೋಗದ ಎಲ್ಲ ವಿಷಯಗಳು ನಿಂತಿರೋದು ಎಲ್ಲಿ ಅಂತಂದರೆ ದುರುಳ ಜನರ ಸೇವೆ ವ್ಯರ್ಥವೋ. ಯಾಕೆ ಅಂತಂದರೆ ಅವರನ್ನು ನಾವು ಸೇವೆ ಮಾಡಿದ್ದೀವಿ ಅಂತಾದರೆ ನಮಗೇನಾಗ್ತದೆ ಮೊದಲಿಗೆ ಅಂತಂದರೆ ದೀನರಾಗಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ರಾಜರು ಉಲ್ಲೇಖ ಮಾಡ್ತಾರೆ, ನರರಿಗೆ ಬಾಯಿ ತೆರೆದು ನಿತ್ಯ ಇರಳು ಹಗಲೆನ್ನದೆ ಮನೆ ಮನೆಯ ತಿರುಗುವೇನೋ. ಏನು ಮಾಡ್ತಾರೆ, ಇಂತಹ ಜನರ ಸೇವೆಯನ್ನು ನಾವು ಮಾಡಲಿಕ್ಕೆ ಹೋದ್ವಿ ಅಂತಾದರೆ ಈ ಜನರು ಕೆಲಸವನ್ನು ಮಾಡಿಸಿಕೊಳ್ತಾರೆ, ಮಾಡಿಸಿಕೊಂಡ ಮೇಲೆ ನಮಗೆ ಕೊಡಬೇಕಾದದ್ದನ್ನು ಕೊಡೋದಿಲ್ಲ, ಕೇವಲ ದುಡಿಸಿಕೊಳ್ತಾರೆ. ದುಷ್ಟ ಜನರು ದುಡಿಸಿಕೊಂಡು ಇವತ್ತು ಬಾ ನಾಳೆ ಬಾ ನಾಡದ್ದು ಬಾ ಅಂತ ಸುಮ್ಮನೆ ಮನೆ ಮನೆ ತಿರುಗುವಂತೆ ಮಾಡ್ತಕ್ಕಂಥವರಾಗ್ತಾರೆ. ಆದ್ದರಿಂದ ದುಷ್ಟ ಜನರ ಸೇವೆಯನ್ನು ಮಾಡಬೇಡ. ಮತ್ತು ಈ ದುಷ್ಟ ಜನರು ಹೇಗಿರ್ತಾರೆ ಅಂತಂದರೆ ಗರುವಿನಿಂದಲೇ ಗಜದಂತಿಪ್ಪರು ಅರಸುಗಳು ನಾವೆಂದು ಅಹಂಕಾರದಲ್ಲಿ ಮುಣುಗಿ. ಇಲ್ಲಿ ಗೀತೆಯ ಒಂದು ಶ್ಲೋಕವನ್ನು ಇಲ್ಲಿ ಗುರುರಾಜರು ಪೋಣಿಸಿ ಇಟ್ಟಿದ್ದಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ. ದುಷ್ಟರು ಹೇಗಿರ್ತಾರೆ ಅಂತಂದರೆ ಅಹಂಕಾರ ಭೂಯಿಷ್ಠರಾಗಿರ್ತಾರೆ, ಮತ್ತು ಬಲ ದರ್ಪ ಮುಂತಾದ ಕಾಮಕ್ರೋಧ ಮುಂತಾದವುಗಳಿಂದ ಭೂಯಿಷ್ಠರಾಗಿರ್ತಾರೆ ಅಂತ. ಬಲ ಅಂದರೆ ಎಷ್ಟೋ ಜನನ್ನ ನಾವು ನೋಡ್ತೇವಲ್ಲ, ಒಳ್ಳೆ ವಯಸ್ಸಲ್ಲಿದ್ದಾಗ ಒಳ್ಳೆ ದೇಹ ಇರ್ತದೆ, ಕನ್ನಡಿ ಮುಂದೆ ನಿಂತುಕೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಅದನ್ನು ದಾಸರು ಹೇಳ್ತಾರೆ, ಖಂಡ ಮಾಂಸಗಳು ತುಂಬಿದ ದೇಹವ ಕಂಡು ಸಂತೋಷದಿ ಹಿಗ್ಗುತಿ, ಕಂಡ್ಯಮ ದೂತರು ಕೊಂಡೊಯ್ದು ನಿನ್ನನು ದಂಡಿಸುವಾಗ ಕಣ್ ಬಿಡುತ್ತಿ ಅಂತ. ಆದ್ದರಿಂದ ನನಗೆ ದೇಹ ಇದೆ, ಒಳ್ಳೆ ಮಾಂಸಖಂಡಗಳಿವೆ, ಬಲ ಇದೆ ಅಂತ ಹೇಳಿ ಯಾವತ್ತೂ ಕೂಡ ನಾವು ಅಹಂಕಾರವನ್ನು ಮಾಡಬಾರ್ದು. ಆದರೆ
ದುಷ್ಟ ಜನರು ಸದಾಕಾಲ ಅವರೇನು ಮಾಡ್ತಾರೆ ಅಂತಂದರೆ ಇದೇ ರೀತಿಯ ಅಹಂಕಾರದಲ್ಲಿ ಇರ್ತಕ್ಕಂಥವರಾಗ್ತಾರೆ, ಗರ್ವ ಇರ್ತಕ್ಕಂಥದ್ದಾಗುತ್ತೆ. ಅಂತಹ ದುಷ್ಟ ಜನರಿಗೆ ಈ ಜನರ ಸೇವೆಯನ್ನು ನಾವು ಮಾಡಿದ್ದೀವಿ ಅಂತಾದರೆ ಅದು ವ್ಯರ್ಥ ಆಗಬೇಕಾಗತ್ತೆ. ಯಾಕೆ ವ್ಯರ್ಥವಾಗ್ತದೆ? ಇಂಥವರ ಸೇವೆಯನ್ನು ನಾವು ಮಾಡಿದರೆ ವ್ಯರ್ಥ ಯಾಕಾಗಬೇಕು ಅಂದರೆ ಇಲ್ಲಿ ಭಾಗವತದ ಒಂದು ವಿಷಯವನ್ನು ಗುರುರಾಜರು ಉಲ್ಲೇಖ ಮಾಡಿದ್ದಾರೆ. ಸಂಗಮ್ನ ಕುರ್ಯಾತ್ ಅಸತಾಂ ಶಿಷ್ಣೋದರ ತೃಪಾಂ ಕ್ವಚಿತ್ ತಸ್ಯಾನುಗಸ್ತಮಸ್ಯಂಧೆ ಪತಂಚಂಧಾನುಗೊಂಧವತ್ ಅಂತ ಭಾಗವತ ತಿಳಿಸಿಕೊಡ್ತದೆ. ಏನು ಅಂತಂದರೆ ಈ ಒಂದು ದುಷ್ಟ ಜನರ ಸಂಘವನ್ನು ಅವರನ್ನು ಅನುಸರಿಸೋದಾಗಲಿ ಅಥವಾ ಅವರ ಸೇವೆಯನ್ನು ಮಾಡೋದಾಗಲಿ ಯಾರೂ ಕೂಡ ಮಾಡಬೇಡಿ ಎನ್ನುವ ಸಂದೇಶವನ್ನು ಭಾಗವತ ಕೊಡುತ್ತೆ. ಯಾಕೆ ಅಂತಂದರೆ ಅಂತಹ ದುಷ್ಟ ಜನರ ಸೇವೆಯನ್ನು ನಾವು ಮಾಡಿದೀವಿ ಅಂತಾದರೆ ವ್ಯರ್ಥ ಹೇಗಾಗತ್ತೆ ಅಂತಂದರೆ, ಈಗ ಅವರನ್ನು ನಾವು ಸೇವೆ ಮಾಡಬೇಕು ಅಂತಾದರೆ ಅವರನ್ನು ಅನುಸರಿಸಲೇಬೇಕು. ಅನುಸರಿಸದೆ ನಾವು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಅವರನ್ನು ಅನುಸರಿಸಿದ್ದೀವಿ ಅಂತಂದರೆ ಯಾವ ಸ್ಥಿತಿ ನಮಗೆ ಒದಗಿ ಬರುತ್ತೆ ಅಂತಂದರೆ, ಒಬ್ಬ ಕುರುಡನನ್ನು ಇನ್ನೊಬ್ಬ ಕುರುಡ ಅನುಸರಿಸಿದ ಅಂತಾದರೆ ಹೇಗೆ ಆ ಕುರುಡ ತಾನು ಒಂದು ಹಳ್ಳದಲ್ಲಿ ಬೀಳ್ತಕ್ಕಂಥವನಾಗ್ತಾನೋ ಹಾಗೆ ಅವನನ್ನು ಅನುಸರಿಸಿದ ಇನ್ನೊಬ್ಬ ಕುರುಡನೂ ಹಳ್ಳದಲ್ಲೇ ಬೀಳ್ತಕ್ಕಂಥವನಾಗ್ತಾನೆ. ಅದರಂತೆ ಯಾರು ದುಷ್ಟ ಜನರಿದ್ದಾರೋ ಅವರು ಹೋಗೋದು ಎಲ್ಲಿಗೆ ಅಂತಂದರೆ ಅಂಧನ್ ತಮಸ್ಸಿಗೆ ಹೋಗ್ತಕ್ಕಂಥವರಾಗ್ತಾರೆ. ಇಂತಹ ದುಷ್ಟ ಜನರನ್ನು ಯಾರು ಸೇವೆಯನ್ನು ಮಾಡ್ತಾರೋ ಅವರೂ ಕೂಡ ಅಂಧನ್ ತಮಸ್ಸಿಗೆ ಹೋಗಬೇಕಾಗುತ್ತಾದ್ದರಿಂದ ದುಷ್ಟ ಜನರ ಸೇವೆ ವ್ಯರ್ಥ ಅಂತ ಗುರುರಾಜರು ಹೇಳ್ತಕ್ಕಂಥವರಾಗಿದ್ದಾರೆ. ಆಖ್ಯಾನದಲ್ಲೂ ಈ ವಿಷಯವನ್ನು ಗುರುರಾಜರು ತಿಳಿಸಿಕೊಡ್ತಾರೆ. ಶೇಷಾಚಾರ್ಯರು ಅಂತ ಬಹಳ ದೊಡ್ಡ ಜ್ಞಾನಿಗಳು, ವ್ಯತ್ಯಾಸವಾಗಿ ತಿಳ್ಕೊಳ್ಬಾರ್ದು ಅವರ ಬಗ್ಗೆ, ಬಹಳ ದೊಡ್ಡ ಜ್ಞಾನಿಗಳು. ಆದರೆ ಏನೋ ಒಂದು ಕಾರಣಾಂತರಗಳಿಂದ ಒಬ್ಬ ದುಷ್ಟರಾಜನ ಸೇವೆಯನ್ನು ಮಾಡುವಂತಹ ಪರಿಸ್ಥಿತಿ ಅವರಿಗೆ ಒದಗಿ ಬರ್ತದೆ. ಆ ಸೇವೆಯ ಮಾಡಿದ ಫಲ ಏನಪ್ಪ ಅಂತಂದರೆ, ಒಳ್ಳೆಯ ರಾಜ ತಾನು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ್ರೆ ಇವರು ಪ್ರತಿಬಂಧಕವಾಗಿ ನಿಲ್ಲಬೇಕಾದ ಸ್ಥಿತಿ ಇವರಿಗೆ ಒದಗಿ ಬಂತು. ಅದಕ್ಕೋಸ್ಕರವೇ ರಾಜರು ಅಲ್ಲೂ ಕೂಡ ಈ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಯಾರು ದುಷ್ಟ ರಾಜರುಗಳನ್ನಾಗ್ಬೋದು ಅಥವಾ ದುಷ್ಟ ಜನರ ಸೇವೆಯನ್ನು ಮಾಡ್ತಕ್ಕಂಥವರಾಗ್ತಾರೋ ಒಳ್ಳೊಳ್ಳೆ ಕಾರ್ಯಗಳಿಗೆ ಅವರು ಪ್ರತಿಬಂಧಕರಾಗ್ತಾರೆ. ಅಂಥದೋಗತ್ವ ದುಷ್ಟ ಜನರು ಹೇಗೆ ಅಂಧನ್ ತಮಸ್ಸಿಗೆ ಹೋಗ್ತಕ್ಕಂಥವರಾಗ್ತಾರೋ ಅದರಂತೆ ಅವರನ್ನು ಅನುಸರಿಸಿದಂತಹ ಜನರು. ಇಲ್ಲಿ ಇನ್ನೊಂದು ವಿಷಯ ನಾವು ತಿಳ್ಕೊಳ್ಬೇಕು. ದೊಡ್ಡ ಜ್ಞಾನಿಗಳಾದವರೇ ಹೀಗೆ ಎಡುತ್ತಾರೆ ಅಂದರೆ ಸಾಮಾನ್ಯರಾದ ನಾವೆಲ್ಲರೂ ಕೂಡ ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಆದ್ದರಿಂದ ರಾಜರು ತಿಳಿಸಿಕೊಟ್ಟಂತಹ ಈ ಮಾತನ್ನು ಮನಸ್ಸಿನಲ್ಲಿ ಚೆನ್ನಾಗಿಟ್ಟುಕೊಂಡು ಯಾರ ಸೇವೆಯನ್ನು ಮಾಡಬೇಕು, ಯಾರ ಸೇವೆಯನ್ನು ಮಾಡಬಾರದು ಅದನ್ನು ನಮಗೆ ರಾಜರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದೇವೇಶ ಚಲುವ ಹಯವದನ ಮಹಾರಾಜ ರಾಜ ಇಲ್ಲಿ ಹೇಳಿದರು. ಅರಸುಗಳು ಅಹಂಕಾರದಲ್ಲಿ ಇಂಥ ಅನೇಕ ರಾಜರುಗಳು ತಾವೇನು ಮಾಡ್ತಾರೆ ಅಂತಂದರೆ ಬಹಳಷ್ಟು ಅಹಂಕಾರದಿಂದ ಇದ್ದುಕೊಂಡು ಗರ್ವಿಷ್ಠರಾಗಿ ಈ ರೀತಿಯಾಗಿ ಅವರು ನಡೆದುಕೊಳ್ತಾರೆ. ಅಂತಹ ರಾಜರ ಸೇವೆಯನ್ನು ನೀವು ಮಾಡಲಿಕ್ಕೆ ಹೋಗಬೇಡ್ರಿ. ಯಾರು ನಿಜವಾದ ರಾಜ ಅಂತಂದರೆ ದೇವೇಶ ಚಲುವ ಹಯವದನ ಮಹಾರಾಜ ರಾಜ, ಈ ರಾಜನನ್ನು ನೀವು ಸೇವೆ ಮಾಡಿದ್ರಿ ಅಂತಾದರೆ ಎಲ್ಲ ದೇವತೆಗಳಿಗೂ ಲಕ್ಷ್ಮೀದೇವಿಗೂ ಒಡೆಯನಾದಂತಹ ಏನು ನಮ್ಮ ಹಯವದನ ಇದ್ದಾನಲ್ಲ ಅವನು ಮಹಾರಾಜನಿಗೂ ರಾಜ. ಯಾಕೆ? ಮಹಾರಾಜರು ಯಾರು ಅಂತಂದರೆ ನಮಗೆ ಬ್ರಹ್ಮದೇವರೇ. ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿಕೊಟ್ಟವರು ಭಗವಂತನ ಅನುಗ್ರಹದಿಂದ ಅವನ ಆಜ್ಞೆಯಿಂದ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿಕೊಟ್ಟವರು ಬ್ರಹ್ಮದೇವರಾದ್ದರಿಂದ ಅವರು ಮಹಾರಾಜ. ಅವರಿಗೆ ರಾಜ ಯಾರು? ನಮ್ಮ ಹಯಗ್ರೀವ ದೇವರು. ಇಲ್ಲಿ ಮಹಾರಾಜ ಅಂದರೆ ಕೇವಲ ಬ್ರಹ್ಮದೇವರನ್ನು ಮಾತ್ರ ನಾವು ಇಟ್ಕೊಳ್ಬಾರ್ದು, ನಮ್ಮ ಗುರುರಾಜರನ್ನು ಇಟ್ಕೊಳ್ಬೇಕು. ಯಾಕೆ? ಆ ಮಹಾನುಭಾವರು ಮುಂದೆ ವಾಯುಪಟ್ಟಕ್ಕೆ ಬರ್ತಕ್ಕಂಥವರಾಗಿ ತದನಂತರದಲ್ಲಿ ಬ್ರಹ್ಮಪಟ್ಟಕ್ಕೆ ಬಂದು ಅವರು ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡಿ ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡ್ತಾರಾದ್ರಿಂದ ಮಹಾರಾಜ ಅಂದರೆ ನಮ್ಮ ಗುರುರಾಜರು ಕೂಡ. ಅವರಿಗೆ ರಾಜ ಯಾರು? ನಮ್ಮ ಹಯವದನ. ಆದ್ದರಿಂದ ಇಂತಹ ಯಾವುದೋ ಒಬ್ಬ ದುಷ್ಟರಾಜರನ್ನು ಹಿಡಿದು ಎಲ್ಲ ಅವರಿಗೆ ಸೇವೆ ಮಾಡಿ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಇಂತಹ ಅದ್ಭುತವಾದಂತಹ ಎಲ್ಲ ರಾಜರಿಗೆ ರಾಜನಾದಂತಹ ಏನು ನಮ್ಮ ಹಯವದನ ಇದ್ದಾನೋ ಅಂತಹ ಹಯವದನಿಗೆ ನೀವು ಸೇವೆಯನ್ನು ಮಾಡ್ತಕ್ಕಂಥವರಾಗಿ ಉದ್ಧಾರವಾಗಿರಿ ಎನ್ನುವ ಒಳ್ಳೆಯ ಸಂದೇಶವನ್ನು ಗುರುರಾಜರು ಈ ಒಂದು ಉಗಾಭೋಗದ ಮುಖಾಂತರ ಎಲ್ಲ ಸರ್ವಸಜ್ಜನರಿಗೆ ಕೊಡ್ತಕ್ಕಂಥವರಾಗಿದ್ದಾರೆ.